ಹಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಗೈಸ್, ಇವತ್ತಿನ ವಿಡಿಯೋದಲ್ಲಿ ಬಂದು ಬೇಸಿಕ್ಸ್ ಆಫ್ ಕ್ಯಾಂಡಲ್ಸ್ಟಿಕ್ ಬಗ್ಗೆ ಪಾರ್ಟ್ 1 ಇದು. ಸೊ ನೀವೇನಾದರೂ ಕ್ಯಾಂಡಲ್ಸ್ಟಿಕ್ಕಲ್ಲಿ ಪ್ರೋ ಆಗಿದ್ರೆ ಆದರೆ ಕೂಡ ದಯವಿಟ್ಟು ವಿಡಿಯೋ ಎಂಡ್ಗಂಟೆ ನೋಡಿ, ಯಾಕಂದರೆ ಈ ಕ್ಯಾಂಡಲ್ಸ್ಟಿಕ್ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಓಕೆನಾ. ಆ್ಯಂಡ್ ಒನ್ ಮೋರ್ ಥಿಂಗ್, ವಿಡಿಯೋ ಮುಂದಕ್ಕೆ ಹೋಗೋ ಮುಂಚೆ ನೀವೇನಾದರೂ ಕಾನ್ಸೆಪ್ಟ್ ಬಗ್ಗೆ ಅದನ್ನು ಕಾನ್ಸೆಪ್ಟ್ ಬಗ್ಗೆ ತಿಳ್ಕೊಬೇಕಂದ್ರೆ ಸೊ ಇಂಡಿಕೇಟರ್ ಬಗ್ಗೆ, ಪ್ರೈಸ್ ಆ್ಯಕ್ಷನ್ ಬಗ್ಗೆ ಪ್ರತಿಯೊಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ನೋಡ್ಕೊಬೋದು, ಓಕೆನಾ. ಇವಳೇ ತುಂಬ ಟೈಮ್ ತೊಗೊಂಬಿಟ್ಟೆ ಅನ್ಸುತ್ತೆ ನಿಮ್ಮದು. ಬರೀ ವಿಡಿಯೋ ಒಡೆ ಹೋಗೋಣ. ಗೈಸ್ ನೋಡಿ, ಇವಾಗ ನಾನು ಟ್ರೇಡಿಂಗ್ ವ್ಯೂ ಕರ್ಕೊಂಬಂದಿನಿ ನಿಮ್ಮನ್ನೆಲ್ಲರೂ. ಸೊ ಇವಾಗ ನೋಡಿ, ಟ್ರೇಡಿಂಗ್ ವ್ಯೂವಲ್ಲಿ ಬ್ಯಾಂಕ್ ನಿಫ್ಟಿ ಚಾರ್ಟ್ ಹಾಕಿದ್ದೀನಿ. ಸೊ ಇಲ್ಲಿ ನೀವು ಕಾಣ್ತಿರ್ಬೋದು. ಸೊ ಇಲ್ಲಿ ಬುಲ್ಲಿಶ್ ಆಗಿದೆ ಮಾರ್ಕೆಟ್ ಬಂದು, ಸಡನ್ನಾಗಿ ಮಾರ್ಕೆಟ್ ಬಂದು ರಿವರ್ಸ್ ಆಗಿ ಬೇರಿಶಾಗಿ ಕನ್ವರ್ಟ್ ಆಗಿದೆ. ಕರೆಕ್ಟಾ ಇಲ್ವಾ? ಕರೆಕ್ಟ್ ಸರ್. ಸೊ ನಿಮಗೆ ಹೆಂಗೆ ಸರ್ ಐಡೆಂಟಿಫೈ ಮಾಡೋದು ಬೇರಿಶಾಗಿ ಕನ್ವರ್ಟ್ ಆಗ್ಬಿಟ್ಟಿದೆ ಅಂದರೆ, ಸೊ ಇದಕ್ಕೆಲ್ಲದಕ್ಕೂ ಒಂದೇ ರೀಸನ್ ನನಗೆ ಕೊಡೋದು, ಕ್ಯಾಂಡಲ್ ಸ್ಟಿಕ್ನ ಕ್ಲೀನಾಗಿ ಕಲಿಬೇಕು, ಕರೆಕ್ಟಾ. ಸೊ ಕ್ಯಾಂಡಲ್ಸ್ ಹೆಂಗೆ ಓಪನ್ ಆಗುತ್ತೆ, ಹೆಂಗೆ ಕ್ಲೋಸ್ ಆಗುತ್ತೆ ಡೀಟೇಲ್ ತಿಳ್ಕೊಬೇಕಂದ್ರೆ ವೈಟ್ ಬೋರ್ಡಲ್ಲಿ ಕರ್ಕೊಂಡು ಹೋಗ್ತೀನಿ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಬರೀ ವೈಟ್ ಬೋರ್ಡ್ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ಗೈಸ್ ನೋಡಿ, ಇವಾಗ ನಿಮಗೆ ಇಲ್ಲಿ ಎರಡು ಕಾಣ್ತಿರ್ಬೋದು, ಒಂದು ಬುಲ್ಲಿಶ್ ಕ್ಯಾಂಡಲ್ಲು, ಒಂದು ಬೇರಿಶ್ ಕ್ಯಾಂಡಲ್. ಬುಲ್ಲಿಶ್ ಅಂದರೆ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ, ಬೇರಿಶ್ ಅಂದರೆ ಮಾರ್ಕೆಟ್ ಕೆಳಗೆ ಬರುತ್ತೆ, ಅಷ್ಟೇ ಬೇರಿಶು. ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು, ನನಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದ್ದು. ಇವಾಗ ಇದರಲ್ಲಿ ಕ್ಯಾಂಡಲ್ಸ್ ಹೆಂಗೆ ವರ್ಕ್ ಆಗುತ್ತೆ ಸರ್? ಸೊ ಇಲ್ಲಿ ನಿಮಗೆ ಎಲ್ಲೇ ಕ್ಲೀನಾಗಿ ಕಾಣ್ತಿರ್ಬೋದೇನೋ. ಸೊ ಇನ್ನೂ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಬುಲ್ಲಿಶ್ ಕ್ಯಾಂಡಲ್ ಅನ್ನೋದು ಮಾರ್ಕೆಟ್ ಮೇಲಕ್ಕೆ ಹೋಗ್ತಿರ್ಬೇಕಾದ್ರೆ ಹೆಂಗೆ ವರ್ಕ್ ಆಗುತ್ತೆ ಕ್ಯಾಂಡಲ್ಸ್ ಅಂದರೆ, ಓಪನ್ ಆಗೋದು ಬಂದು ಇಲ್ಲಿ ಅಂದ್ಕೊಳ್ಳಿ. ಸೊ ಬುಲ್ಸ್ ಎಲ್ಲ ಸೇರ್ಕೊಂಡು ಮಾರ್ಕೆಟಲ್ಲಿ ಬೈಯಿಂಗ್ ಸ್ಟಾರ್ಟ್ ಮಾಡ್ತಾರೆ. ಸೊ ಮಾರ್ಕೆಟ್ ಬೈಯಿಂಗ್ ಸ್ಟಾರ್ಟ್ ಮಾಡಿ ಮಾರ್ಕೆಟ್ ಬಂದು ಮೇಲಕ್ಕೆ ಹೋಗುತ್ತೆ. ಸೊ ಇಲ್ಲಿ ಬೇರ್ಸ್ ಇರುತ್ತೆ ಗೊತ್ತಾ, ಬೇರ್ಸು. ಸೊ ಅವರು ಮಾರ್ಕೆಟ್ನ ಕೆಳಗೆ ಎಳ್ಕೊಂಬರ್ತಾರೆ, ಮತ್ತೆ ಬೇಕಂತ ಮಾರ್ಕೆಟ್ನ ಎಳ್ಕೊಂಬರ್ತಾರೆ. ಸೊ ಆದ್ರಿಕೊಂಡು ಬುಲ್ಸ್ ಪವರ್ಫುಲ್ ಆಗಿ ಮತ್ತೆ ಮಾರ್ಕೆಟ್ನ ಮೇಲೂ ಕರ್ಕೊಂಡು ಹೋಗ್ತಾರೆ. ಸೊ ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಕ್ಲೋಸ್ ಆಗೋದನ್ನೇ ಕ್ಯಾಂಡಲ್ ಸ್ಟಿಕ್ ಅಂತಾರೆ. ಅರ್ಥ ಆಯ್ತಾ? ಇಲ್ಲಿ ವಿಕ್ ಅಂತಾರೆ, ಇಲ್ಲಿ ಓಪನ್ ಆಯಿತು ಅಂತಾರೆ, ಇಲ್ಲಿ ಕ್ಲೋಸ್ ಆಯಿತು. ಕ್ಲೀನಾಗಿ ಅರ್ಥ ಆಯ್ತಾ ಇಲ್ವಾ? ಸೊ ಇದಕ್ಕೆ ಕಾನ್ಸೆಪ್ಟೇ ಬುಲ್ಲಿಶು ಬೇರಿಶು ಕ್ಲೀನಾಗಿ ವರ್ಕ್ ಆಗೋದು. ಇದ್ರ ಬಿಟ್ಟು ಇನ್ನೇನು ವರ್ಕ್ ಆಗೋಲ್ಲ, ಓಕೆನಾ. ಅದೇ ಥರ ಉಲ್ಟಾ, ಬೇರಿಶ್ ಮಾರ್ಕೆಟ್ ಕೆಳಗೆ ಬರ್ತಿದ್ರೆ ಕ್ಯಾಂಡಲ್ಸ್ ಬಂದು ನೋಡಿ, ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಕ್ಲೀನಾಗೆ. ಓಪನ್ ಆಗೋದು ಬಂದು ಮೇಲ್ಡೆ, ಇಲ್ಲಿ ಓಪನ್ ಬುಲ್ಲಿಶಲ್ಲಿ ಕೆಳಗಿಂದ ಓಪನ್ ಆಗುತ್ತೆ, ಬೇರಿಶಲ್ಲಿ ಮಾರ್ಕೆಟ್ ಕೆಳಗೆ ಬರುತ್ತಲ್ಲ ಇಲ್ಲಿ. ಸೊ ಕೆಳಗೆ ಬರಬೇಕಾದ್ರೆ ಓಪನ್ ಆಗೋದು ಇಲ್ಲಿ, ಮಾರ್ಕೆಟ್ ಬಂದು ಕೆಳಗೆ ಲೋ ಕೆಳಗೆ ಸೆಲ್ ಮಾಡ್ತಾರೆ ಬೇರ್ಸ್ ಬಂದು. ಆದ್ರೂ ಬುಲ್ಸಲ್ಲೇ ಸೇರಿಕೊಂಡು ಮಾರ್ಕೆಟ್ನ ಸ್ವಲ್ಪ ಲೈಟ್ ಬೈಯಿಂಗ್ ಮಾಡ್ತಾರೆ. ಸೊ ಬೈಯಿಂಗ್ ಮಾಡಿದ ತಕ್ಷಣ ಮಾರ್ಕೆಟ್ ಮೇಲಕ್ಕೆ ಹೋಗುತ್ತೆ. ಸೊ ಮೇಲಕ್ಕೆ ಹೋಗ್ಬಿಟ್ಟು ಮತ್ತೆ ಕೆಳಗೆ ಬರುತ್ತೆ ಗೊತ್ತಾ, ಮತ್ತೆ ಬೇರ್ಸ್ ಬಂದು ಮತ್ತೆ ಟ್ಯಾಕಲ್ ಮಾಡ್ಕೊಂಡು ಮಾರ್ಕೆಟ್ನ ಕೆಳಗೆ ಎಳ್ಕೊಂಬರ್ತಾರೆ ಗೊತ್ತಾ. ಸೊ ಇಲ್ಲೇ ಕ್ಲೋಸ್ ಮಾಡ್ತಾರೆ ಅವರು. ಮಾರ್ಕೆಟ್ ಬಂದು ಕ್ಯಾಂಡಲ್ ಬಂದು ಕ್ಲೋಸ್ ಆಗುತ್ತೆ. ಸೊ ಇಲ್ಲಿ ಕ್ಲೋಸ್ ಆಗುತ್ತೆ, ಇಲ್ಲೂ ಓಪನ್ ಆಗುತ್ತೆ, ಇಲ್ಲಿ ಹೈ ಆಗುತ್ತೆ, ಇಲ್ಲಿ ಲೋ ಆಗುತ್ತೆ. ಅರ್ಥ ಆಯ್ತಾ? ಸೊ ನಿಮ್ಗೆ ಇದು ಅರ್ಥ ಆಗ್ಬಿಟ್ಟೆ ನಿಮ್ಮ ಕ್ಯಾಂಡಲ್ ಸ್ಟಿಕ್ಕಲ್ಲಿ ಫುಲ್ಲು ಬೇಸಿಕ್ನ ಕಲ್ತ್ಕೊಂಬಿಟ್ಟು ಅರ್ಥ. ಸೊ ಇದನ್ನ ನಿಮ್ಮ ಎಮೋಷನಾಗಿ ಅಟ್ಯಾಚ್ ಆಗ್ಬಿಡ್ಬೇಕು, ಇದು ಫಿಕ್ಸ್ ಆಗ್ಬಿಡ್ಬೇಕು, ಬ್ರೈನಲ್ಲಿ ಜೆರಾಕ್ಸ್ ಆಗ್ಬಿಡ್ಲಿ, ಓಕೆನಾ. ಸೊ ನಿಮ್ಗೆ ಇದು ಅರ್ಥ ಆಗ್ಬಿಟ್ಟೆ ನಿಮ್ಗೆ ಮುಂದಕ್ಕೆ ಯಾವುದೇ ಕ್ಯಾಂಡಲ್ನ ಅರ್ಥ ತೋರಿಸ್ಬೇಕು, ನಿಮ್ಗೆ ಐಡೆಂಟಿಫೈ ಮಾಡ್ಬಿಡ್ತೀರಾ ಟಕ್ ಅಂತ, ಓಕೆನಾ. ಸೊ ಬರೀ ಇವಾಗ ನೆಕ್ಸ್ಟ್ ಮುಂದೆ ಕರ್ಕೊಂಡು ಹೋಗ್ತೀನಿ. ಗೈಸ್ ನೋಡಿ, ಇವಾಗ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ಗೆ ಹೋಗೋಣ. ಸೊ ಬೇಸಿಕ್ನ ಫಸ್ಟ್ ಕ್ಲಿಯರ್ ಮಾಡ್ಕೊಂಬಿಡಿ, ಅದಕ್ಕೆ ಕ್ಲೀನಾಗಿ ಅರ್ಥ ಆದರೆ ನಾನು ಇವಾಗ ನೆಕ್ಸ್ಟ್ ಸ್ಟೆಪ್ ಕರ್ಕೊಂಡು ಹೋಗೋದಲ್ಲ ಇನ್ನೂ ಅರ್ಥ ಆಗೋದು. ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಫಸ್ಟಿಂದ ನೋಡಿ, ಓಕೆನಾ. ಇವಾಗ ಅಡ್ವಾನ್ಸ್ ಲೆವೆಲ್ ಕರ್ಕೊಂಡು ಹೋಗ್ತೀನಿ. ಗೈಸ್ ನೋಡಿ, ಇವಾಗ ಬ್ಯಾಂಕ್ ನಿಫ್ಟಿ ಚಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ನೋಡಿ, ಸೊ ಇವಾಗ ಮಾರ್ಕೆಟ್ ಬಂದು ಮೇಲಕ್ಕೆ ಹೋಗ್ತಿದೆ, ಇದನ್ನ ಬುಲ್ಲಿಶ್ ಅಂತಾರೆ. ಸೊ ಬುಲ್ಲಿಶಲ್ಲಿ ಸಡನ್ನಾಗಿ ಗ್ರೆಡ್ ಕ್ಯಾಂಡಲ್ ಕಾಣುತ್ತೆ, ಬೇರ್ಸ್ ಕಾಣ್ತಾರೆ. ಸೊ ಬೇರ್ಸ್ನ ಟ್ಯಾಕಲ್ ಮಾಡ್ಕೊಳೋದೇ ಬುಲ್ಲಿಶ್ ಕ್ಯಾಂಡಲ್ ಇಂಗಲ್ಫಿಂಗ್ ಅಂತಾರೆ. ಅರ್ಥ ಆಯ್ತಾ? ಸೊ ವಿತ್ ಎಕ್ಸಾಂಪಲ್ ತೋರಿಸ್ತೀನಿ, ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ, ಓಕೆನಾ. ಇವಾಗ ಇಲ್ಲಿ ನೋಡಿ ಬುಲ್ಲಿಶ್ ಇಂಗಲ್ಫಿಂಗ್ ಕಾಣ್ತಿದೆ, ಇಲ್ಲಿ ನೋಡಿ ಬೇರಿಶ್ ಇಂಗಲ್ಫಿಂಗ್ ಕಾಣ್ತಿದೆ. ಸೊ ಮಾರ್ಕೆಟ್ ಬಂದು ಮೇಲಕ್ಕೆ ಹೋಗ್ತಿರ್ಬೇಕು, ಸಡನ್ನಾಗಿ ಒಂದು ಚಿಕ್ಕ ಕರೆಕ್ಷನ್ ಬರ್ತು ಗೊತ್ತಾ. ಆ ಕರೆಕ್ಷನ್ನ ಕೂಡ ಅವ್ರು ಬೆಳೆದ್ರೆ ಟ್ಯಾಕಲ್ ಮಾಡ್ಕೊಂಡು ಮಾರ್ಕೆಟ್ನ ಮೇಲೆ ಕೆಲ್ಕೊಂಡು ಹೋಗೋದನ್ನೇ ಅವ್ರನ್ನ ಕವರ್ ಮಾಡಿದ್ರೆ ಬುಲ್ಲಿಶ್ ಇಂಗಲ್ಫಿಂಗ್ ಅಂತಾರೆ. ಅರ್ಥ ಆಯ್ತಾ? ಅದೇ ಇವಾಗ ಬೇರಿಶ್ ಅನ್ಕೊಳ್ಳೋಣ. ಸೊ ಇವಾಗ ಬೇರಿಶ್ ಬಂದು ಮಾರ್ಕೆಟ್ ಬಂದು ಕೆಳಗೆ ಬರ್ತಾ ಇತ್ತು ಅನ್ಕೊಳ್ಳೋಣ. ಸೊ ಬೇರಿಶ್ ಇಂಗಲ್ಫಿಂಗ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಸೊ ಮಾರ್ಕೆಟ್ ಕೆಳಗೆ ಬರೋಕೆ ಸಡನ್ನಾಗಿ ಒಂದು ಪುಲ್ ಬ್ಯಾಕ್ ತೊಗೊಳತ್ತಲ್ಲ, ಅದನ್ನು ಬಿಡ್ದಿರ ಅವ್ರನ್ನ ಇನ್ನೂ ಟ್ಯಾಕಲ್ ಮಾಡ್ಕೊಂಡು ಕೆಳಗೆ ಎಳ್ಕೊಂಬರೋದನ್ನೇ ಬೇರಿಶ್ ಇಂಗಲ್ಫಿಂಗ್ ಕ್ಯಾಂಡಲ್ ಅಂತಾರೆ. ಅರ್ಥ ಆಯ್ತಾ? ಇಲ್ಲೇ ಕಾಣ್ತಿರ್ಬೋದು. ಸೊ ಮಾರ್ಕೆಟ್ ಬಂದು ಕೆಳಗೆ ಹಿಂಗೆ ಬೀಳ್ತಾ ಐತೆ, ಸಡನ್ನಾಗಿ ಮೇಲ್ಗೆ ಬಂದಿದೆ. ಈ ಬುಲ್ಲಿಶ್ ಕ್ಯಾಂಡಲ್ನ ಬೇರಿಶ್ ಬಂದು ಇಂಗಲ್ಫ್ ಮಾಡ್ಕೊಂಡು ಅವ್ರನ್ನ ನುಂಗ್ಕೊಂಬಿಟ್ಟಾರೆ. ಸೊ ಕ್ಲೀನಾಗಿ ನುಂಗ್ಕೊಂಬಿಟ್ಟೆ, ಸೊ ಇಂಗಲ್ಫ್ ಮಾಡ್ಕೊಂಬಿಟ್ಟಾರನ್ನ, ಅದನ್ನೇ ಇಂಗಲ್ಫಿಂಗ್ ಅಂತಾರೆ. ಬೇರಿಶ್ ಇಂಗಲ್ಫಿಂಗ್, ಬುಲ್ಲಿಶ್ ಇಂಗಲ್ಫಿಂಗ್ ರಿಯಲ್ ಚಾರ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇವಾಗ ನೋಡಿ,
ನಾ ಕ್ಲೀನಾಗಿ ಡ್ರಾಯಿಂಗ್ಸ್ ತೆಗಿತೀನಿ. ಸೊ ಇಲ್ಲಿ ನೋಡಿ, ಇವಾಗ ಇಲ್ಲೇನು ಕಾಣ್ತಿದೆ, ಮಾರ್ಕೆಟ್ ಬಂದು ಮೇಲಕ್ಕೆ ಹೋಗ್ತಿದೆ. ಸಡನ್ನಾಗಿ ಒಂದು ರೆಡ್ ಕ್ಯಾಂಡಲ್ ಆಯಿತು, ಅದನ್ನು ಇಂಗಲ್ಫ್ ಮಾಡ್ಕೊಂಬಿಟ್ಟು ಮಾರ್ಕೆಟ್ನ ಮೇಲಕ್ಕೆ ಹೋಗಿದೆ. ಅದನ್ನೇ ಬುಲ್ಲಿಶ್ ಇಂಗಲ್ಫಿಂಗ್ ಅಂತಾರೆ, ಓಕೆನಾ. ಸೊ ಬೇರೆ ಇಂಗಲ್ಫಿಂಗು ತೋರಿಸ್ತೇನೆ. ಸೊ ಒಂದ್ಸ ವೆಯ್ಟ್ ಮಾಡಿ, ನಾನು ಯಾವುದಾದ್ರು ಸ್ಕ್ರಿಪ್ಟ್ ವಿಡಿಯೋ ಅಲ್ಲ ಇದು. ನೋಡಿ ಇವಾಗ ಇದನ್ನು ನೋಡಿ. ಸೊ ಇಲ್ಲಿ ನಿಂಗೆ ಕಾಣ್ತಿರ್ಬೋದು, ಮಾರ್ಕೆಟ್ ಬಂದು ಡೌನಾಗಿ ಬರ್ತಿದೆ. ಸಡನ್ನಾಗಿ ಒಂದು ಬೈಯಿಂಗ್ ಆಪರ್ಚುನಿಟಿ ಸಿಕ್ತು, ಬೈಯಿಂಗ್ ಬಂತು. ಸೊ ಸಡನ್ನಾಗಿ ಆ ಬೈಯಿಂಗ್ನ ಟ್ಯಾಕಲ್ ಮಾಡಿಕೊಂಡು ಬೇರ್ಸ್ ಬಂದು ಕಂಟಿನ್ಯೂ ಸಸ್ಟೈನ್ ಆಗದೆ ಬೇರೆ ಇಂಗಲ್ಫಿಂಗ್ ಅಂತಾರೆ. ಸೊ ಇಲ್ಲಿ ಕ್ಯಾನ್ಡಲ್ ಸ್ವಲ್ಪ ದೊಡ್ಡದು ಬರ್ತೀವಿ, ಈ ಬ್ಲೂ ಕ್ಯಾನ್ಡಲ್ನ ಇದು ಮಾಡ್ಕೊಂಬಿಡ್ತೀವಿ, ಬೇರ್ಸ್ ಬಂದು ದೊಡ್ಡದು ಮಾಡ್ಕೊಂಬರ್ತಾನೆ. ಇನ್ನು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ, ಇನ್ನೊಂದು ಕ್ಯಾಂಡಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೋಡಿ, ನಿಮ್ಗೆ ಇಲ್ಲಿ ಕಾಣ್ತಿರುತ್ತೆ, ಇಲ್ಲಿ ನೋಡಿ. ಸೊ ಇಲ್ಲಿ ಮಾರ್ಕೆಟ್ ಬಂದು ಡೌನ್ ಟ್ರೆಂಡ್ ಸ್ಟಾರ್ಟ್ ಆಯಿತು. ಸಡನ್ನಾಗಿ ಬಂದು ಈ ಬುಲ್ಲಿಶ್ ಕ್ಯಾಂಡಲ್ ಇಂಗಲ್ಫ್ ಮಾಡ್ಕೊಂಬಿಟ್ಟು ಕೆಳಗೆ ಎಳ್ಕೊಂಬಂದಿದ್ಯಾ ನೋಡಿ. ಡ್ರಾಯಿಂಗ್ ತೆಗಿತೀನಿ, ಕ್ಲೀನಾಗಿ ಅರ್ಥ ಮಾಡ್ಕೊಬೇಕು. ಕಾನ್ಸೆಪ್ಟ್ ಕ್ಲಿಯರ್ ಆದ್ರೆ ಸ್ಟಾಕ್ ಮಾರ್ಕೆಟ್ ಸಸ್ಟೈನ್ ಆಗೋದು. ಸೊ ನೋಡಿ, ಆ ಬ್ಲೂ ಕ್ಯಾಂಡಲ್ಕೊಂಡು ನುಂಗ್ಬಿಟ್ಟಿದೆ, ಅದನ್ನೇ ಇಂಗಲ್ಫ್ ಮಾಡ್ಕೊಂಡಿದೆ, ಅದನ್ನೇ ಬೇರಿಸ್ ಇಂಗಲ್ಫಿಂಗ್ ಅಂತಾರೆ. ಅರ್ಥ ಆಯ್ತಾ? ಸೊ ನಿಮಗೆ ಈ ಕಾನ್ಸೆಪ್ಟ್ನ ಅರ್ಥ ಆದರೆ ನೆಕ್ಸ್ಟ್ ಲೆವೆಲ್ ಮತ್ತೆ ಕರ್ಕೊಂಡು ಹೋಗ್ತೀನಿ, ವೆಯ್ಟ್ ಮಾಡಿ. ಗೈಸ್ ನೋಡಿ, ಇವಾಗ ನಾನು ಮುಂದಕ್ಕೆ ಎಕ್ಸ್ಪ್ಲೇನ್ ಮಾಡೋಣ ಅಂದ್ಕೊಂಡೆ. ಸೊ ಈ ವಿಡಿಯೋ ಬಂದು ಇವಳೇ ದೊಡ್ಡದಾಗೋಯ್ತು ನೋಡಿ. ಇವಾಗ ಸೊ ಒಂದು ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ. ಒಂದೊಂದು ಕ್ಯಾಂಡಲ್ಸ್ಟಿಕ್ ಪ್ಯಾಟರ್ನ್ ಒಬ್ಬೊಬ್ಬರು ಒಂದೊಂದು ಥರ ಹೆಸರಿಂದ ಕರೀತಾರೆ, ಓಕೆನಾ. ಸೊ ನಮಗೆ ಹೆಸರಿಂದ ಬೇಕಾಗಿಲ್ಲ, ಕ್ಯಾಂಡಲ್ಸ್ಟಿಕ್ ಎಮೋಷನ್ ಕಲ್ತ್ಕೊಳ್ಳಿ. ಮೇಲಕ್ಕೆ ಹೋಗುತ್ತಾ ಕೆಳಗೋಗುತ್ತಾ ಅದಕ್ಕೆ ಕ್ಲೀನಾಗಿ ಯಾವ ಕ್ಯಾಂಡಲ್ಸ್ಟಿಕ್ ಏನು ತೋರಿಸ್ತೈತೆ ಕ್ಲೀನಾಗಿ ಅರ್ಥ ಮಾಡ್ಕೊಂಬಿಟ್ಟೆ ಸ್ಟಾಕ್ ಮಾರ್ಕೆಟ್ ಕ್ಲೀನಾಗಿ ಸಸ್ಟೈನ್ ಆಗ್ತೀರಾ. ಒಬ್ಬೊಬ್ಬರು ಒಂದೊಂದು ಥರ ಹೆಸರಿಂದ ಕರೀತಾರೆ, ಏನೇನೋ ಹೆಸರಿಂದ ಕರೀತಾರೆ. ನಮ್ಮ ಹೆಸರಿಂದ ನಮ್ಗೆ ಯಾವುದೇ ಥರ ನಮ್ಗೆ ಯೂಸ್ ಆಗಲ್ಲ, ಓಕೆನಾ. ಅದೇನು ನಮ್ಗೆ ದುಡ್ಡು ಕೊಡಲ್ಲ, ಓಕೆನಾ. ಸೊ ದಯವಿಟ್ಟು ಕ್ಯಾಂಡಲ್ಸ್ಟಿಕ್ನ ಹೆಂಗೆ ವರ್ಕ್ ಆಗುತ್ತೆ ಅದರಿಂದ ಬಿಹೈಂಡ್ ಲಾಜಿಕ್ ತಿಳ್ಕೊಂಡ್ರಿ, ಓಕೆನಾ. ಬುಲ್ಲಿಶ್ ಹೆಂಗೆ ವರ್ಕ್ ಆಗುತ್ತೆ, ಕ್ಯಾಂಡಲ್ಸ್ ಯಾವ ಲೆವೆಲ್ ಪಂಪ್ ಮಾಡ್ತಾರೆ, ಯಾವ ಲೆವೆಲ್ಗೆ ಡಂಪ್ ಮಾಡ್ತಾರೆ ಕ್ಯಾಂಡಲ್ನ ಅಂತ ಕ್ಲೀನಾಗಿ ಆ ಕ್ಯಾಂಡಲ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿಬಿಡುತ್ತೆ, ಓಕೆನಾ. ಸೊ ನಿಮ್ಗೆ ಇದು ಅರ್ಥ ಆಗ್ಬಿಟ್ಟೆ ಮುಂದಕ್ಕೆ ಯಾವುದೇ ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡ್ಕೊಂಡು ಪ್ರೈಸ್ ಆ್ಯಕ್ಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ನೀನು ಕ್ಲೀನಾಗಿ ಅರ್ಥ ಮಾಡ್ಕೊಂಡು ಕೆಪಾಸಿಟಿ ಇದೆ, ಓಕೆನಾ. ನೆಕ್ಸ್ಟು ಕ್ಯಾಂಡಲ್ಸ್ಟಿಕ್ ಚಾಪ್ಟರ್ 2 ವಿಡಿಯೋ ಮಾಡ್ತೀನಿ. ಸೊ ಆವಾಗ ನಿಮ್ಗೆ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ, ಓಕೆನಾ. ಸೊ ಈ ವಿಡಿಯೋ ಬಂದು ಇವಳೇ ಕ್ಲೋಸ್ ಮಾಡ್ತೀನಿ. ನಿಮ್ಗೆ ಯಾವ್ದ್ರ ಬಗ್ಗೆ ಗೊತ್ತಿಲ್ಲ ಅಂದ್ಕೊಂಡು ಕಮೆಂಟ್ ಮಾಡಿ ಗಾಯ್ಸ್, ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್, ಒಂದೇ ಮಾತರಂ.